ಎಲ್ಲರಿಗೂ ನಮಸ್ಕಾರ. ನೀವು ಬೇಗ ಸಣ್ಣ ಆಗಬೇಕಾ? ತಿಂಗಳಿಗೆ 3-4 kg ನ್ಯಾಚುರಲ್ ಆಗಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಹೆಲ್ದಿಯಾಗಿ ಸಣ್ಣ ಆಗಬೇಕು ಅಂತಂದರೆ ನಾನು ಹೇಳುವಂತಹ ಈ 9-1 ರೂಲ್ನ ಫಾಲೋ ಮಾಡಿ. 3-4 ತಿಂಗಳಲ್ಲೇ 10-15 kg ಈಸಿಯಾಗಿ ಸಣ್ಣ ಆಗ್ತೀರಾ. ಈ 9-1 ರೂಲ್ನ ಕರೆಕ್ಟಾಗಿ ಒಂದು 3 ತಿಂಗಳಾದರೂ ಫಾಲೋ ಮಾಡಿದ್ರೆ ತೂಕ ಕಡಿಮೆ ಆಗ್ತೀರಾ. ಅದ್ರ ಜೊತೆಗೆ ನಿಮ್ಮ ಆರೋಗ್ಯನೂ ಹೆಚ್ಚಾಗುತ್ತೆ. PCOD ಪ್ರಾಬ್ಲಮ್ಸ್ ಇದ್ದರೆ ಸರಿ ಹೋಗುತ್ತೆ, ಥೈರಾಯ್ಡ್ ಪ್ರಾಬ್ಲಮ್ ಕಂಟ್ರೋಲ್ಗೆ ಬರುತ್ತೆ, ಡಯಾಬಿಟೀಸ್ ಅಂದರೆ ಶುಗರ್ ಪ್ರಾಬ್ಲಮ್ ಇರ್ಬೋದು, BP ಪ್ರಾಬ್ಲಮ್ ಇರ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ತುಂಬ ಆ್ಯಕ್ಟಿವ್ ಆಗಿರ್ತೀರ. ಡೇ ಫುಲ್ ಎನರ್ಜಿ ಆಗಿರುತ್ತೆ. ಎಷ್ಟೇ ಕೆಲಸ ಮಾಡಿದ್ರೂ ತುಂಬ ಎನರ್ಜಿ ಆಗಿರುತ್ತೆ. ಕೆಲವರಿಗೆ ಸ್ವಲ್ಪ ಕೆಲಸ ಮಾಡಿದ್ರೆ ಸುಸ್ತಾಗ್ಬಿಡ್ತಿರುತ್ತೆ, ಆಯಾಸ ಆಗುತ್ತೆ, ಸೊಂಟ ನೋವು ಬರೋದು, ಬೆನ್ನು ನೋವು ಬರೋದು, ತಲೆ ಸುತ್ತು ಬರೋದು, ಹೀಗೆಲ್ಲ ಆಗುತ್ತಲ್ಲ, ಇದೆಲ್ಲ ಕಡಿಮೆ ಆಗುತ್ತೆ. ಅಂಥದ್ದು ಏನಿದೆ ಮೇಡಮ್ ಈ 9-1 ರೂಲಲ್ಲಿ ಅಂದರೆ ಬನ್ನಿ ಹೇಳ್ತೀನಿ. 9-1 ರೂಲಲ್ಲಿ 9 ಅಂದರೆ 9000 ಸ್ಟೆಪ್ಸ್. ಹೌದು, ಮಿನಿಮಮ್ 9000 ಸ್ಟೆಪ್ಸ್ನ ನೀವು ಪ್ರತಿದಿನ ವಾಕ್ ಮಾಡಬೇಕು. ಹೆಜ್ಜೆ 9000 ಹೆಜ್ಜೆಗಳನ್ನ ಪ್ರತಿದಿನ ನಡಿಬೇಕು. ಮೇಡಮ್ ಬೆಳಗ್ಗೆ 9000 ಸ್ಟೆಪ್ಸ್ ಆಗಲ್ಲ ಮೇಡಮ್ ಅಂದರೆ ಪರವಾಗಿಲ್ಲ. ಡೇ ಫುಲ್ ಬೆಳಗ್ಗೆಯಿಂದ ರಾತ್ರಿವರೆಗೂ ನೀವು ನಡೆಯುವಂಥ ಹೆಜ್ಜೆಗಳಿಗೆಲ್ಲನೂ ಸೇರಿ 9000 ಮಿನಿಮಮ್ 9000 ಸ್ಟೆಪ್ಸ್ನ ನೀವು ಪ್ರತಿದಿನ ನಡೆದ್ರೆ ನಿಮ್ಮ ಆರೋಗ್ಯ ಹೆಚ್ಚಾಗುತ್ತೆ, ಕೊಲೆಸ್ಟ್ರಾಲ್ ಕರಗುತ್ತೆ, ಅದರಿಂದ ಬೇಗ ಸಣ್ಣ ಆಗ್ತೀರಾ. ನೆಕ್ಸ್ಟ್ 9-1 ರೂಲಲ್ಲಿ 8 ಅಂದರೆ 8 ಗ್ಲಾಸಸ್ ಆಫ್ ವಾಟರ್. ಕನಿಷ್ಠ 8 ಗ್ಲಾಸ್ ನೀರು ಕುಡಿಯೋದ್ರಿಂದ ಡಿಹೈಡ್ರೇಷನ್ ಆಗಲ್ಲ, ಜೊತೆಗೆ ನಿಮ್ಮ ದೇಹದಲ್ಲಿರುವಂಥ ಟಾಕ್ಸಿಕ್ ವಿಷ ಪದಾರ್ಥಗಳೇನಿದ್ರೆ ಅವೆಲ್ಲ ಹೊರಗಡೆ ಹೋಗೋದಕ್ಕೆ ಸಹಾಯ ಆಗುತ್ತೆ. ಕೆಟ್ಟ ಪದಾರ್ಥಗಳು ಹೊರಗಡೆ ಹೋದರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ತೂಕ ಕಡಿಮೆ ಆಗಲು ಕೂಡ ಸಹಾಯ ಆಗುತ್ತೆ. ನೆಕ್ಸ್ಟ್ 7 ಅವರ್ಸ್ ಆಫ್ ಗುಡ್ ಸ್ಲೀಪ್. ಚಿಕ್ಕ ಮಕ್ಕಳಿಗೆ ಜಾಸ್ತಿ ನಿದ್ರೆ ಬೇಕಾಗುತ್ತೆ. ನಾನಿವಾಗ ಹೇಳ್ತಾ ಇರೋದು ಅಡಲ್ಟ್ಸ್ ಅಂದರೆ 18 ವರ್ಷದ ಮೇಲ್ಪಟ್ಟವ್ರಿಗೆ. ಕಡಿಮೆ ಅಂದರೂ 7 ಗಂಟೆ ಒಳ್ಳೆ ನಿದ್ರೆ ಬೇಕು. ತುಂಬ ಜನ ನಿದ್ರೆನೇ ಸರಿಯಾಗಿ ಮಾಡ್ತಾ ಇಲ್ಲ. ಫೋನ್ಗೆ ಅಡಿಕ್ಟ್ ಆಗಿಬಿಟ್ಟು ರಾತ್ರಿ ಯಾವಾಗಲೋ 1 ಗಂಟೆಗೆ 2 ಗಂಟೆಗೆ ನಿದ್ದೆ ಮಾಡ್ತಾರೆ. ಬೆಳಗ್ಗೆ ಎದ್ದು 6 ಗಂಟೆಗೆ ಮತ್ತೆ ಕಾಲೇಜಸ್ಗೆ ಹೋಗಬೇಕಾಗುತ್ತೆ, ಕೆಲಸಕ್ಕೆ ಹೋಗಬೇಕಾಗುತ್ತೆ, ಹೋಗ್ಬಿಡ್ತಾರೆ. ಮಿನಿಮಮ್ 4-5 ಗಂಟೆನೂ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ. ನ್ಯಾಷನಲ್ ಸ್ಲೀಪ್ ಫೌಂಡೇಶನ್ ಮಾಡಿರುವಂಥ ಸ್ಟಡೀಸ್ ಪ್ರಕಾರ 5 ಗಂಟೆಗಿಂತ ಕಡಿಮೆ ನಿದ್ದೆ ಮಾಡೋರಿಗೆ ಡಯಾಬಿಟೀಸ್, ಹಾರ್ಟ್ ಪ್ರಾಬ್ಲಮ್ಸ್, ತಲೆನೋವು ಬರೋದು, ತುಂಬ ಡಲ್ ಆಗಿರೋದು, ಮಂಕಾಗಿರೋದು ಆ್ಯಂಡ್ ಸ್ಟ್ರೋಕ್ ಬರುತ್ತೆ, ಆ್ಯಕ್ಟಿವ್ ಆಗೇ ಇರೋಲ್ಲ. ಅದ್ರ ಜೊತೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಆಗ್ತಾ ಇದೆಯಂತೆ. ಇವೆಲ್ಲ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಅಡಲ್ಟ್ಸ್ 18 ವರ್ಷ ಮೇಲ್ಪಟ್ಟವರು ಮಿನಿಮಮ್ 7 ಗಂಟೆ ಒಳ್ಳೆ ನಿದ್ರೆ ಮಾಡಿ. ಅಂದರೆ ರಾತ್ರಿ 10 ಗಂಟೆಗೆ ಮಲಗಿ ಬೆಳಗ್ಗೆ 5 ಗಂಟೆಗೆ ಎದ್ದೇಳಿ. 9 to 5 ಇಸ್ ದ ಬೆಸ್ಟ್ ಟೈಮ್ ಫಾರ್ ಸ್ಲೀಪ್. ಅದರಲ್ಲೂ ಬೆಸ್ಟ್ ಟೈಮ್ ಫಾರ್ ಡೀಪ್ ಸ್ಲೀಪ್ ಯಾವಾಗ ಗೊತ್ತಾ? 10 to 2. ಹೌದು, 10 ಗಂಟೆಯಿಂದ 2 ಗಂಟೆ ಮಧ್ಯದಲ್ಲೇ ನಮಗೆ ಒಳ್ಳೆ ನಿದ್ರೆ ಬರುತ್ತೆ, ಡೀಪ್ ಸ್ಲೀಪ್ ಆಗೋದು. ಅದಕ್ಕೋಸ್ಕರನೇ ಸುಮ್ಮನೆ TV, ಫೋನು, ಲ್ಯಾಪ್ಟಾಪು, ವೆಬ್ ಸೀರೀಸು, ಬೇರೆ ಗೇಮ್ಸು ಆಡೋದನ್ನ ಬಿಟ್ಬಿಟ್ಟು ಬೇಗ ಮಲಗಿ. 9:30 ಅಷ್ಟರಲ್ಲಿ ಬೆಡ್ ಹತ್ಬಿಡಿ. 10 ಗಂಟೆಗೆ ಒಳ್ಳೆ ನಿದ್ದೆ ಬರುತ್ತೆ. 5 ಗಂಟೆಗೆ ಎದ್ದು ಯೋಗಾನೋ, ಎಕ್ಸಸೈಸು, ವಾಕಿಂಗು, ಜಾಕಿಂಗು ಮಾಡಿ. ನೆಕ್ಸ್ಟ್ 6 ಮಿನಿಟ್ಸ್ ಆಫ್ ಮೆಡಿಟೇಷನ್, ಮೈಂಡ್ಫುಲ್ನೆಸ್. ನಿಮಗೆ ಮೆಡಿಟೇಷನ್ ಮಾಡೋಕ್ಕೆ ಬರೋದೇ ಇಲ್ಲ ಮೇಡಮ್ ಅಂದರೆ ನಿಮಗೆ ತುಂಬ ಆ್ಯಪ್ಗಳಿರುತ್ತೆ, ವೀಡಿಯೋಗಳಿದ್ದಾವೆ. 6 ನಿಮಿಷ, ಮಿನಿಮಮ್ 6 ನಿಮಿಷ ಅಂತ ಹೇಳ್ತಾರೆ. ನಾನು ರೆಕಮೆಂಡ್ ಮಾಡೋದು ಅಟ್ಲೀಸ್ಟ್ ಒಂದು 15 ನಿಮಿಷ. ನೀವು ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ, ಡಿಪ್ರೆಷನ್ ಆಗಲ್ಲ, ನೀವು ತುಂಬ ಫ್ರೆಶ್ ಆಗಿರ್ತೀರ, ಆ್ಯಕ್ಟಿವ್ ಆಗಿರುತ್ತೆ, ಬ್ರೈನ್ ಆ್ಯಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ 5 ಸರ್ವಿಂಗ್ಸ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಅದರಲ್ಲಿ 2 ಸರ್ವಿಂಗ್ಸ್ ಫ್ರೂಟ್ಸ್ ಇರಬೇಕು, 3 ಸರ್ವಿಂಗ್ಸ್ ತರಕಾರಿಗಳಿರಬೇಕು. ಅಂದರೆ 2 ರೀತಿಯ ಹಣ್ಣುಗಳು, 3 ರೀತಿಯ ತರಕಾರಿಗಳನ್ನ ನಿಮ್ಮ ಆಹಾರದಲ್ಲಿ ಪ್ರತಿದಿನ ಬಳಸಬೇಕು. ಹೀಗೆ ಹಣ್ಣು ತರಕಾರಿಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಪ್ರತಿದಿನ ನೀವು ತಿನ್ನೋದ್ರಿಂದ ಅದರಲ್ಲಿರುವಂಥ ಫೈಬರ್ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಜೊತೆಗೆ ತೂಕ ಕಡಿಮೆ ಮಾಡಲು ಕೂಡ ಸಹಾಯ ಮಾಡುತ್ತೆ. ನೆಕ್ಸ್ಟ್ 4 ಸ್ಮಾಲ್ ರೆಸ್ಟ್ ಬ್ರೇಕ್ಸ್. ಅಂದರೆ ನೀವು ಬೆಳಗ್ಗಿಂದ ಸಂಜೆವರೆಗೂ ಕೆಲಸ ಮಾಡ್ತಾ ಇದ್ದರೆ ಅಟ್ಲೀಸ್ಟ್ 4 ಸಲನಾದರೂ ಸ್ಮಾಲ್ ಬ್ರೇಕ್ಸ್ನ ತೊಗೋಬೇಕು. ಏನು ಅಂತಂದರೆ ನೀವು 10 ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಒಂದು 12 ಗಂಟೆ ಅಷ್ಟರಲ್ಲಿ ಒಂದು 10 ನಿಮಿಷ ಬ್ರೇಕ್ ತೊಗೊಳ್ಳಿ. ಅಂದರೆ ಎದ್ದು ಓಡಾಡೋದು, ಹೋಗಿ ನೀರು ತೊಗೊಂಡು ಬಂದು ಕುಡಿಯೋದು, ವಾಶ್ರೂಮ್ಗೆ ಹೋಗೋದು, ಇಲ್ಲಾಂದರೆ ಹೊರಗಡೆ ಸ್ವಲ್ಪ ವಾಕ್ ಮಾಡೋದು, ಹಾಗೆ ಮಾಡಿ. ಎವ್ರಿ 2 ಅವರ್ಸ್ಗೆ ಒಂದು ಸಲ ಬ್ರೇಕ್ ತೊಗೊಳ್ಳಿ. ಒಂದು 10 ನಿಮಿಷ ಬ್ರೇಕ್ ತೊಗೊಂಡು ಓಡಾಡಿ. ಒಂದೇ ಜಾಗದಲ್ಲಿ ಜಾಸ್ತಿ ಹೊತ್ತು ಕೂತ್ಕೊಂಡು ಕೆಲಸ ಮಾಡಬೇಡಿ, ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಬ್ರೇಕ್ ತೊಗೊಳ್ಳೋದ್ರಿಂದ ನಿಮ್ಮ ಬ್ರೈನ್ ಕೂಡ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಸಹಾಯ ಆಗುತ್ತೆ. ನೀವು ಕೆಲಸನ ಬೇಗನೂ ಮಾಡ್ಬೋದು, ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲ್ಲ. ನೆಕ್ಸ್ಟ್ 3 ಹೆಲ್ದಿ ಮೀಲ್ಸ್. ಅಂದರೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟನ ಸ್ಕಿಪ್ ಮಾಡ್ದಲೇ ಸ್ವಲ್ಪ ಪ್ರಮಾಣದಲ್ಲಾದರೂ ಕರೆಕ್ಟಾಗಿ ತೊಗೊಳ್ಳಿ. ನಿಮ್ಮ ತಟ್ಟೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಜಾಸ್ತಿ ಪ್ರಮಾಣದಲ್ಲಿ ಫೈಬರ್ ಇರಬೇಕು, ಪ್ರೋಟೀನ್ ಇರಬೇಕು, ಕ್ಯಾಲ್ಶಿಯಂ ಇರಬೇಕು, ಪ್ರತಿಯೊಂದು ಬ್ಯಾಲೆನ್ಸ್ ಡಯಟ್ ಇರಬೇಕು. ಸ್ವಲ್ಪ ದಿನ ಊಟ ಮಾಡಿ ಅಂದರೆ ಇಷ್ಟು ಅನ್ನ ಹಾಕ್ಕೊಂಡು
ಇಷ್ಟು ಸಾಂಬಾರು ಪಲ್ಯ ಹಾಕ್ಕೊಂಡು ತಿಂದ್ಬಿಡ್ತಾರೆ, ಮುಗಿಸ್ಬಿಡ್ತಾರೆ ಅಲ್ಲಿಗೆ. ಹಾಗೆಲ್ಲ ಮಾಡಬಾರ್ದು. ಹಂಗೆ ತಿಂದರೆ ನೀವು ಯಾವತ್ತೂ ಸಣ್ಣಾಗಕ್ಕೆ ಆಗೋದೇ ಇಲ್ಲ. ತಟ್ಟೆಯಲ್ಲಿ ಒಂದು ಚಿಕ್ಕ ಕಪ್ಪಷ್ಟು ಅನ್ನ ತೊಗೊಳ್ಳಿ. ಫಸ್ಟು ಪಲ್ಯ ಅದಕ್ಕೆ 3-4 ಇರಬೇಕು ಯಾವಾಗಲೂ. ಅಷ್ಟು ಪಲ್ಯ ತೊಗೊಳ್ಳಿ. ಸಾಂಬಾರು ಚೆನ್ನಾಗಿ ಜಾಸ್ತಿ ಒಂದು 2 ಕಪ್ಪಷ್ಟು ಸಾಂಬಾರು ತೊಗೊಳ್ಳಿ. ನೀಟಾಗಿ ಊಟ ಮಾಡಿ. ಫಸ್ಟು ಪಲ್ಯ ತಿನ್ನಿ. ನೀವು ಸ್ಟಾರ್ಟ್ ಮಾಡೋದು ಫಸ್ಟು ಪ್ರೋಟೀನಿಂದ. ನಾನು ಹೇಳೋದು ಉಸ್ಲಿ ಥರ ಮಾಡ್ಕೊಳ್ಳಿ. ತರಕಾರಿ ಉಸ್ಲಿಗಿಂತ ಕಡಲೆಕಾಳು ಉಸ್ಲಿ, ಬೇರೆ ಥರ ಉಸ್ಲಿಗಳಿರುತ್ತಲ್ವ, ಕಾಳು ಉಸ್ಲಿಗಳನ್ನ ಮಾಡಿಟ್ಕೊಂಡು ಅದನ್ನು ಫಸ್ಟ್ ತಿನ್ನಿ. ಪ್ರೋಟೀನ್ ಫಸ್ಟ್ ತೊಗೊಳ್ಳಿ, ನಂತರ ಊಟ ಮಾಡಿ. ನೀಟಾಗಿ ಊಟ ಮಾಡಿದ್ಮೇಲೆ ಮೊಸರು ಅಥವಾ 250 ml ಅಂದರೆ 1 ಗ್ಲಾಸಷ್ಟು ಮಜ್ಜಿಗೆನ ಊಟ ಆದಮೇಲೆ ತೊಗೊಳ್ಳೋದ್ರಿಂದ ನಿಮ್ಮ ಡೈಜೆಷನ್ಗೂ ಒಳ್ಳೆಯದು, ನಿಮ್ಮ ಹೊಟ್ಟೆ ಫಿಲ್ ಆಗಿಬಿಡುತ್ತೆ. ಹೀಗೆ ಒಂದು 3 ತಿಂಗಳು ಟ್ರೈ ಮಾಡಿ. ನಿಮ್ಮ ವೆಯ್ಟಲ್ಲಿ ಡಿಫ್ರೆನ್ಸ್ ಆಗಲೇ ಇಲ್ಲ ಅಂತಂದರೆ ಆಮೇಲೆ ನನಗೆ ಮೆಸೇಜ್ ಮಾಡಿ, ಓಕೆನಾ? ನೆಕ್ಸ್ಟ್ 2 hours ಆಫ್ ಗ್ಯಾಪ್ ಬಿಟ್ವೀನ್ ಡಿನ್ನರ್ ಟು ಬೆಡ್ ಟೈಮ್. ರಾತ್ರಿ ಊಟಕ್ಕೂ ರಾತ್ರಿ ಮಲಗೋದಕ್ಕೂ ಮಧ್ಯದಲ್ಲಿ 2 ಗಂಟೆ ಟೈಮ್ ಇರಬೇಕು. ತುಂಬ ಜನ ರಾತ್ರಿ ಊಟ ಆದ ತಕ್ಷಣ ಮಲಗ್ತಾ ಇರ್ತಾರೆ. ಅದು ತುಂಬ ಕೆಟ್ಟ ಅಭ್ಯಾಸ. ರಾತ್ರಿ ಊಟ ಮಾಡಿದ್ಮೇಲೆ 2 ಗಂಟೆ ಆದಮೇಲೆ ಮಲಗಬೇಕು. ರಾತ್ರಿ ಊಟನ 7:30 ಅಷ್ಟರಲ್ಲೇ ಮುಗಿಸಿ ನಂತರ ಮಿನಿಮಮ್ 500 ಹೆಜ್ಜೆನ ಹಾಕಬೇಕು. ಮಿನಿಮಮ್ 500 ಹೆಜ್ಜೆನ ಹಾಕಿ ಮಲಗೋದ್ರಿಂದ ನೀವು ತಿಂದಿರೋವಂಥ ಊಟ ಅರಗುತ್ತೆ, ಡೈಜೆಷನ್ಗೆ ಒಳ್ಳೆಯದು, ನೀವು ದಪ್ಪ ಆಗಲ್ಲ, ಒಳ್ಳೆ ನಿದ್ರೆ ಕೂಡ ಬರುತ್ತೆ. ನೆಕ್ಸ್ಟ್ 1 ಫಿಸಿಕಲ್ ಆ್ಯಕ್ಟಿವಿಟಿ. ಅಲ್ಲ ಮೇಡಮ್ 9,000 ಸ್ಟೆಪ್ಸ್ ಅಂತ ಹೇಳಿದ್ರಿ, ಮತ್ತೆ ಫಿಸಿಕಲ್ ಆ್ಯಕ್ಟಿವಿಟಿ ಅಂತಿರಲ್ಲ. ಅಂದರೆ ನಾನು ಹೇಳಿದ್ದು ಬೆಳಗ್ಗೆಯಿಂದ ರಾತ್ರಿ ಮಲಗೋವರೆಗೂ ಸೇರಿಸಿ 9,000 ಸ್ಟೆಪ್ಸ್, ಹೌದಲ್ವಾ? ನಮ್ಮ ಬಾಡಿ ಆ್ಯಕ್ಟಿವ್ ಆಗಿರಬೇಕು ಅಂತಂದರೆ 1 ಫಿಸಿಕಲ್ ಆ್ಯಕ್ಟಿವಿಟಿನ ಪ್ರತಿದಿನ ಮಾಡಬೇಕು. ವಾಕ್ ಮಾಡ್ಬೋದು, ರನ್ ಮಾಡಿ, ಯೋಗ ಮಾಡಿ, ಎಕ್ಸಸೈಸ್, ಏರೋಬಿಕ್ಸ್, ಜಿಮ್ಗೆ ಹೋಗ್ಬೋದು ಅಥವಾ ಡ್ಯಾನ್ಸ್ ಮಾಡ್ಬೋದು, ಸ್ವಿಮ್ಮಿಂಗ್ ಹೋಗಿ ಸೈಕ್ಲಿಂಗ್ ಮಾಡ್ಬೋದು, ಟೆನ್ನಿಸು, ಬ್ಯಾಡ್ಮಿಂಟನ್, ಫುಟ್ಬಾಲು, ಥ್ರೋಬಾಲು, ಯಾವುದೇ ರೀತಿಯ ಔಟ್ಡೋರ್ ಗೇಮ್ನ ಯಾವುದನ್ನಾದರೂ ಸೆಲೆಕ್ಟ್ ಮಾಡ್ಕೊಂಡು ಮಾಡಿ. ಫಿಸಿಕಲ್ ಆ್ಯಕ್ಟಿವಿಟಿ ಒಂದನ್ನು ಖಂಡಿತವಾಗ್ಲೂ ಮಾಡಬೇಕು. ಮಿನಿಮಮ್ 30 ನಿಮಿಷ ಮಾಡಬೇಕು. ಫಿಸಿಕಲ್ ಆ್ಯಕ್ಟಿವಿಟಿಯಿಂದ ಬರೀ ದೇಹ ತೂಕ ಕಡಿಮೆ ಆಗೋದಷ್ಟೇ ಅಲ್ಲ, ನಿಮ್ಮ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ, ನೀವು ಆ್ಯಕ್ಟಿವ್ ಆಗಿರ್ತೀರ ಅಷ್ಟೇ. ಈ 9 to 1 ರೂಲ್ನ ಹೆಲ್ದಿ ಹ್ಯಾಬಿಟ್ಸ್ ಫಾರ್ ಹೆಲ್ದಿ ಲೈಫ್ ಅಂತ ಕರೀತಾರೆ. 100% ನ್ಯಾಚುರಲಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳುವಂಥ ಈ 9 to 1 ರೂಲ್ ನಿಮಗೆ ಇಷ್ಟ ಆಯಿತಾ? ನಾಳೆಯಿಂದನೇ ತಪ್ಪದೆ ಫಾಲೋ ಮಾಡಿ. 3 ತಿಂಗಳಾದಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ವೆಯ್ಟ್ ಕಡಿಮೆ ಆಗಿದ್ದೀರಾ ಅಂತ, ಓಕೆನಾ? ವಿಡಿಯೋ ಇಷ್ಟ ಆಯಿತಾ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರೋ ಗಂಟೆನ ಜೋರಾಗಿ ಕೊಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.